Hello friends, welcome back to my new YouTube channel 90s Kids Diaries. So, ನಾನು ನಿಮ್ಮ ರೇಖಾ. ನಾನು ಹುಟ್ಟಿದ್ದು 90ರ ದಶಕದಲ್ಲಿ, ಆದರೆ ಜೀವಿಸ್ತಾ ಇರೋದು 2026 ಟೆಕ್ನಾಲಜಿ ಯುಗದಲ್ಲಿ. ಆಗಿನ ಲಗೋರಿ ಆಟೋದಿಂದ ಹಿಡಿದು ಈಗಿನ ಪಬ್ಜಿವರೆಗೂ, ಆಗಿನ ಲ್ಯಾಂಡ್ಲೈನ್ ಫೋನಿಂದ ಹಿಡಿದು ಈಗಿನ ಸ್ಮಾರ್ಟ್ಫೋನ್ ಯುಗಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ನೆನಪಿದೆಯಾ ನಿಮಗೆ ಲಗೋರಿ ಆಡಿದ್ದು, ಕಬಡ್ಡಿ ಆಡಿದ್ದು, ಕೆರೆಯಲ್ಲಿ ಈಜಕ್ಕೆ ಬರದೆ ಒದ್ದಾಡಿದ್ದು, ಮಾವಿನಕಾಯಿ ಕದ್ದಿದ್ದು, ಶಾಲೆಗೆ ಬಂಕ್ ಮಾಡಿದ್ದು, ನೋಕಿಯಾ ಫೋನ್, ಅಮ್ಮ ಮಾಡಿದ್ದು ಚಕ್ಲಿ ನಿಪ್ಪಟ್ಟು ಕದ್ದಿದ್ದು, ಫೇವ್ರೇಟ್ ಅಂದರೆ ಹುಣಸೆ ಹಣ್ಣಲ್ಲಿ ಸ್ವೀಟ್ ಮಾಡಿದ್ದು, ಟೆರೆಸ್ ಮೇಲೆ ಹತ್ತಿ ಆಂಟೆನ ಸರಿ ಮಾಡಿದ್ದು, ಶಾಲೆಯಿಂದ ವನ ಸಂಚಾರ ಹೋಗಿದ್ದು ನೆನಪಿದೆಯಾ, ಮರಕೋತಿ ಆಟ ಆಡಿದ್ದು, ಜೂಟಾಟ ಆಡಿದ್ದು, ಕಣ್ಣಾಮುಚ್ಚಾಲೆ ಆಡಿದ್ದು, ಶಾಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಖೋಖೋ ಕಬಡ್ಡಿ ಆಡಿದ್ದು. ಏನು ಇವರು ಹಳೆ ಕಾಲದೇ ಮಾತಾಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಈಗಾಗಲೇ ನಿಮಗೆ ಹಿಂಟ್ ಕೂಡ ಸಿಕ್ಕಿರ್ಬೋದಲ್ವಾ, ಏನು ಅಂತ ಕೇಳ್ತಾ ಇದ್ದೀರಾ. ಹೌದು, ಆಗಿನ ಗೋಲ್ಡನ್ ಡೇಸ್ 90ಸರ ದಿನಗಳು ಹೇಗಿತ್ತು ಅಂತ ಜನರ ಬಳಿ ನೇರವಾಗಿ ಹೋಗಿ ನಾನು ಮಾತಾಡಬೇಕು. ಅವರ ಸಿಹಿ ನೆನಪುಗಳನ್ನು ಹಾಗೆ ಕಹಿ ನೆನಪುಗಳನ್ನು ನನ್ನಲ್ಲಿ ಶೇರ್ ಮಾಡ್ಕೊತಾರ, ಹಾಗೆ ಈಗಿನ ಜನ್ರೇಷನ್ಗೆ ಯಾವ ಥರ ಮೆಸೇಜ್ ಕೊಡ್ತಾರೆ. ಸೊ ಇದೆಲ್ಲ ಕಾನ್ಸೆಪ್ಟ್ ಮೇಲೆ ನಾನು ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಐ ಹೋಪ್ ಗೈಸ್ ಈ ಚಾನಲ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಶುರು ಮಾಡೋಣ. ನಾವಿವಾಗ ಹೆಸರುಘಟ್ಟದಲ್ಲಿರುವಂತಹ ಚಿಕ್ಕದಾಗಿರುವಂಥ ಒಂದು ಲೇಕ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಈವ್ನಿಂಗ್ ವಾಕಿಂಗ್ ಅಂತ ಸುಮಾರು ಜನ 9ರ ದಶಕದ ಜನರು ಸಿಗ್ತಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಎಸ್ ಗೈಸ್, ಅಲ್ಲಿ ಸುಮಾರು ಜನ ಇದ್ದಾರೆ. ಸೊ ಅವ್ರನ್ನ ಅನುಭವ ಕೇಳೋಣ, ಅವರು ಏನೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಕೇಳೋಣ, ಆಯಿತಾ. ಬ್ರಿಟಿಷ್ ಅವರು ಅವ್ರ ಜೀವನದ ಹಳೆ ಕಾಲದಲ್ಲಿ ಅಂದರೆ 90s ಕಾಲದವರು. ಸೊ ಅವ್ರದ್ದು ಒಂದು ಬೆಸ್ಟ್ ಮೆಮೊರಿನ ಶೇರ್ ಮಾಡ್ಕೊಳ್ಳೋಣ. ಸರ್ ಶೇರ್ ಮಾಡ್ಕೊಳ್ಳಿ ಸರ್. ಸರ್ ಏನು ಈಗಿನ ಜನ್ರೇಷನ್ಗೆ ನೀವು ಯಾವ ಥರ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಮೆಸೇಜ್ ಏನು ಕೊಡಲಿಕ್ಕಾಗಲ್ಲ. ನಮ್ಮ ಕಾಲದ್ದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗಿನವರು ಮೊಬೈಲು ಟಿ ವಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಮೊದಲನೇ ಕಾರಣನೇ ತಾಯಂದಿರು. ಇಂಪಾರ್ಟೆಂಟು. ಯಾಕೆ ಅಂದರೆ ಅವರು ಈಗ ಮೊದಲು ಅಂದರೆ ಅವಿಭಕ್ತ ಕುಟುಂಬ, ಅಂದರೆ ಅಜ್ಜಿ ತಾತ ಅತ್ತೆ ಮಾವ ಎಲ್ಲ ಇರೋರು. ಈಗಿರೋ ಅಂಥ ಹೆಣ್ಮಕ್ಳಿಗೆ ಅತ್ತೆ ಮಾವ ಇರಬಾರ್ದು. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಅವಿಭಕ್ತ ಕುಟುಂಬದಲ್ಲಿ ಅದೆಲ್ಲ ಇರೋರು, ಆದರೆ ಅತ್ತೆ ಮಾವ ಇರೋದು ಈಗಿನ ಕಾಲದಲ್ಲಿ ಒಂದು 10% ಅದು ಮೈನಸ್ ಆದರೂ ಕೂಡ 90% ಅದು ಪ್ಲಸ್ ಆಗೋದು. ಹೇಗೆ ಅಂದರೆ ಹೆಣ್ಮಕ್ಳಿಗೆ ಮಕ್ಕಳನ್ನ ಅವ್ರು ನೋಡ್ಕೊಳ್ಳೋರು, ಇವ್ರು ಬರೀ ಅಡುಗೆ ಮಾಡಿದ್ರೆ ಸಾಕು, ಅದು ಅತ್ತೆ ಕಸ ಗುಡಿಸೋರು ಎಲ್ಲ ಮಾಡೋರು. ಈಗ ಟಿ ವಿ ಬಿಟ್ಟರೆ ಪಕ್ಕದಲ್ಲಿರೋ ಮಕ್ಕಳನ್ನು ಯಾರೂ ಮಾತಾಡ್ಸೋದಿಲ್ಲ. ಹಾಗೆ ಎಂಟರ್ಟೈನ್ಮೆಂಟ್ 4 ಗೋಡೆ ಮಧ್ಯೆನೇ ಹಾಗೆಲ್ಲ ಮರ್ಕೋತಿ ಆಟ ಆಡೋರು. ನಾವು ಅತಿ ಹೆಚ್ಚು ಸ್ವಿಮ್ಮಿಂಗ್ ಕಲಿತಿದ್ವಿ. ಒಂದು ಕೆರೆ ಬಾವಿಗಳಲ್ಲೂ ಆಡ್ತಿದ್ವಿ, ಕೆರೆಯಲ್ಲೂ ಆಡ್ತಿದ್ವಿ. ದನಗಳನ್ನು ಮೈ ತೊಳೆಯೋಕೆ ಹೋಗಿ ಅವುಗಳ ಮೇಲೆ ನಾವೇ ಕುತ್ಕೊಂಡು ಸವಾರಿ ಮಾಡ್ತಿದ್ವಿ. ಈಗಿನ ಮಕ್ಕಳಿಗೆ ಅದು ಗೊತ್ತೇ ಇಲ್ಲ. ಕೋಳಿಗೂ ಕುರಿಗೂ ಮೇಕೆಗೂ ವ್ಯತ್ಯಾಸ ಗೊತ್ತಿಲ್ಲ. ಹಸು ಅಂದ್ರೇನು, ಕುರಿ ಅಂದರೆ ಈಗೆಲ್ಲ ಝೂಗಳಲ್ಲಿ ತೋರಿಸ್ಬೇಕು. ಮತ್ತು ಮನೆಯಲ್ಲೇ ಕೋಳಿ ಸಾಕ್ತಿದ್ವಿ. ಈಗೆಲ್ಲ ಬಾಯ್ಲರ್ ಕೋಳಿ. ನಾವು ನಿಜವಾದಂಥ ನಾಟಿ ಕೋಳಿಗಳನ್ನು ಸಾಕ್ಕೊಂಡು ನಾವೇ ಕುಯ್ಕೊಂಡು ತಿಂತಿದ್ವಿ. ಕಡಲೆಕಾಯಿ ಕದೀಲಿಕ್ಕೆ ಹೋಗ್ತಿದ್ವಿ, ತೆಂಗಿನ ಮರದಲ್ಲಿ ಎಳ್ನೀರು ಕದೀತಿದ್ವಿ, ಜೋಳ ತೆನೆ ಕಿತ್ಕೊಂಬರೋದಕ್ಕೆ ಹೋಗ್ತಿದ್ವಿ. ಸಂಜೆ ಆಯ್ತು ನಮ್ಗೆ ಸ್ಕೂಲ್ ಬಿಡೋದೇ, ನಾವು ಬಲವಂತಕ್ಕೆ ಸ್ಕೂಲ್ಗೆ ಹೋಗ್ತಿದ್ವಿ. ಇದು ತಂದೆ ತಾಯಿ ಹೊಡಿತಾರೆ ಅಂತ ಸ್ಕೂಲ್ಗೆ. ಸ್ಕೂಲಿಂದ ಬಂದ ತಕ್ಷಣ ನಮ್ಮ ಕೆಲಸ ಬ್ಯಾಗ್ ಬಿಸಾಕೋದು, ಆಟ ಆಡ್ಲಿಕ್ಕೆ ಹೊರಡೋದು. ನಾವೆಲ್ಲ ಬರೀ ಕಬಡ್ಡಿನೇ ಜಾಸ್ತಿ, ಖೋಖೋ ಕಬಡ್ಡಿ. ಓಕೆ, ನಿಮ್ಮದು ಫೇವ್ರೇಟ್ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಇದೆಯಾ ಸರ್? ತುಂಬ ಫೇವ್ರೇಟ್, ಇದನ್ನು ನಾನು ಈ ಜನ್ರೇಷನಲ್ಲಿ ಮಿಸ್ ಮಾಡ್ಕೋತೀನಿ ಅಂತ ಅನ್ನೋದು? ಫೇವ್ರೇಟ್ ಕಬಡ್ಡಿನೇ. ಈಗಿನ ಮಕ್ಕಳು ಕಬಡ್ಡಿನೇ ಆಡೋದಿಲ್ಲ, ಯಾಕಂದರೆ ತಂದೆ ತಾಯಿ ಬಿಡೋದೇ ಇಲ್ಲ. ಮೈ ಕೈ ಏಟಾಗುತ್ತೆ, ಕಾಲು ಮುರಿದೋಗುತ್ತೆ, ಸೈಕಲ್ ತುಳಿಲಿಕ್ಕೆ ಬಿಡೋದಿಲ್ಲ. ನಾವೆಲ್ಲ 4 ಗಂಟೆಗೆ ಕಾಸು ಕೊಟ್ಟು ಸೈಕಲ್ ಬಾಡಿಗೆಗೆ ತೊಗೊಂಡು ತುಳಿತಾ ಇದ್ವಿ. ಈಗ ಮನೆಗೆ ಸೈಕಲ್ ತಂದಿಟ್ರು ಮಕ್ಕಳು ತುಳಿಯೋದಿಲ್ಲ. ಈಗಿನ ಜನ್ರೇಷನ್ನು ಡ್ರೈವಿಂಗ್ ಮಾಡ್ತಾರೆ, ಡ್ರೈವಿಂಗ್ ಸೆನ್ಸ್ ಇರೋದಿಲ್ಲ.
ಸೆನ್ಸೇ ಇರೋದಿಲ್ವಲ್ಲ ಅದಕ್ಕೋಸ್ಕರ ತುಂಬಾ ಆಕ್ಸಿಡೆಂಟ್ ಕೂಡ ಆಕ್ಸಿಡೆಂಟ್ಸ್ ಡ್ರೈವಿಂಗ್ ಕಲಿತಾರೆ. ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಚಾಲನೆ ಬರುತ್ತೆ, ಚಾಲನಾ ನಿಯಮಗಳು ಗೊತ್ತಿಲ್ಲ. ಓಕೆ ಲೆಫ್ಟ್ಗೆ ಹೋಗ್ಬೇಕಾ ರೈಟ್ಗೆ ಈಗಿನ ಹೋಗ್ಬೇಕಾ. ಜನ್ರೇಷನ್ನ ಏನು ಕಲಿಬೇಕು ನಾವು ಇವಾಗ? ಆವಾಗ ನಾವು ಟಿವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿನ ನೋಡ್ತಾ ಇದ್ವಿ. ಇವಾಗ 63 ಇಂಚಸ್ ಟಿವಿಸ್ ಬಂದಿದೆ, ದೊಡ್ಡ ದೊಡ್ಡ ಸ್ಕ್ರೀನ್ಗಳೆಲ್ಲ ಬಂದಿದೆ. ಅದರಲ್ಲಿ ಏನು ಚೇಂಜಸ್ ಇರಬೇಕು ಸರ್? ದೊಡ್ಡ ದೊಡ್ಡ ಸ್ಕ್ರೀನ್ಗಳು ಬಂದಿದೆ ಅಷ್ಟೇ, ನಮಗೆ ಮೌಲ್ಯಗಳೇ ಗೊತ್ತಿಲ್ಲ, ಕರೆಕ್ಟ್. ಅನುಬಂಧಗಳೇ ಗೊತ್ತಿಲ್ಲ. ಹೌದು, ತಂದೆ ತಾಯಿನ ಪ್ರೀತಿಸಲ್ಲ ನಾವು, ಮೇನ್ ಗೌರವ ನಾವು ಕೊಡಲ್ಲ. ಗೌರವ ಕೊಡೋದಿಲ್ಲ. ಅವರು ತಂದೆ ತಾಯಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮುಂಚೆ ಎಲ್ಲ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಇವಾಗ ಮೊಬೈಲು ಟಿವಿ ನೋಡ್ಕೊಂಡೇ ಊಟ ಮಾಡ್ತಾ ಆಮೇಲೆ ಇದ್ವಿ. ವಯಸ್ಸಾಯ್ತು ಅಂದ್ರೆ ಅವರು ನಮ್ಮ ಜೊತೆ ಇರಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ವಿ. ನಿಮ್ಮ ಮಗಳು ಕೇಳಿಸ್ಕೊತಾ ಇದ್ದಾಳೆ. ಎಲ್ಲರೂ ಕೇಳಿಸ್ಕೊಂಡ್ವಿ. ಈಗಿನ ಜನ್ರೇಷನ್ಗೂ ಹಾಗೂ ಏನಂದರೆ ಈಗ ಆಗ ಹಣ ಕಡಿಮೆ ಇತ್ತು, ಸಂತೋಷ ಜಾಸ್ತಿ ಇತ್ತು. ಈಗ ಹಣ ಜಾಸ್ತಿ ಇದೆ, ಸಂತೋಷ ಕಡಿಮೆ ಇದೆ. ಈಗ ಆ ಸಂತೋಷ ನೋಡಿಕೊಂಡು ವೀಕೆಂಡ್ ಟ್ರಿಪ್ಸ್ ಹೋಗ್ತೀವಿ. ಹೌದು, ಅವಾಗೆಲ್ಲ ಜಾಸ್ತಿ ದುಡ್ಡಿದ್ರೆ ಫಾರಿನ್ಗೆ ಹೌದು. ಹೋಗ್ತೀವಿ. ಮುಂಚೆ ಎಲ್ಲ ತೋಟ ಗದ್ದೆಗಳೆಲ್ಲ ಊಟ ಅಡಿಗೆ ಎಲ್ಲ ಮಾಡ್ಕೊಂಡು ಅಲ್ಲೇ ಊಟ ಅಲ್ಲೇ ಮಾಡಿ ತಿಂದು ಅಲ್ಲಿ ಮನೆಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಇತ್ತು. ಈಗ ನಿದ್ರೆನೇ ಬರೋದಿಲ್ಲ, ಎಷ್ಟೊತ್ತು ನೋಡಿದ್ರು ನಿದ್ರೆ ಬರೋಲ್ಲ. ದೇಹಕ್ಕೆ ವ್ಯಾಯಾಮ ಕಡಿಮೆ, ಮನಸ್ಸಿಗೆ ವ್ಯಾಯಾಮ ಜಾಸ್ತಿ ಆಗಿದೆ. ಜಾಸ್ತಿ. ಓಕೆ, ಆಗ ಮನಸ್ಸಿಗೆ ವ್ಯಾಯಾಮ ಕಡಿಮೆ ಇತ್ತು, ದೇಹಕ್ಕೆ ವ್ಯಾಯಾಮ ಜಾಸ್ತಿ ಇತ್ತು, ಮತ್ತೆ ಅಲ್ಪ ತೃಪ್ತಿ ಇತ್ತು. ಅಲ್ಪ ತೃಪ್ತಿ ಇತ್ತು. ಈಗ ಇವಾಗ ತೃಪ್ತಿನೇ ಇಲ್ಲ. ಹೌದು, ನಮ್ಮ ಕುಟುಂಬದ ಜೊತೆ ನಾವು ಬೆರಿತಾನೇ ಇಲ್ಲ. ಈಗ ಜೊತೆಯಲ್ಲಿ 4 ಜನ ಇದ್ರೆ 4 ಜನ ಮೊಬೈಲ್ ಹಿಡ್ಕೊಂಡು ಕುತ್ಕೋತೀವಿ, ನಾವೇನು ಮಾತೇ ಆಡೋದಿಲ್ಲ. ಹೌದು ಸರ್. ಈಗ ಯಾವುದ್ರ ಬಗ್ಗೆನೇ ಆಗಲಿ. ಆಮೇಲೆ ಮೊಬೈಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಅದರಲ್ಲಿ ಬರೋದೇ ಎಲ್ಲ ಸತ್ಯ, ಯೂಟ್ಯೂಬಲ್ಲಿ ಬರೋದು ಅಥವಾ ಫೇಸ್ಬುಕ್ಕಲ್ಲಿ ಬರೋದು ಅದೇ ಸತ್ಯ ಅಂತ ಫೀಲ್ ಆಗ್ತೀವಿ. ವಾಸ್ತವತೆಗೆ ನಾವು ಹತ್ರ ಇಲ್ಲ, ವಾಸ್ತವತೆನೇ ಬೇರೆ. ಈಗ ಇಷ್ಟೆಲ್ಲ ರೀಲ್ಸ್ ಮಾಡ್ತೀವಿ, ಎಲ್ಲ ನೋಡ್ತೀವಿ. ನಾವು ವಾಸ ಮಾಡುವಂಥ ಜಾಗದ ತಾಲೂಕು ಕಚೇರಿ ಆಗಲಿ, ಪಂಚಾಯತಿ ಕಚೇರಿ ಆಗಲಿ, ಒಂದು ಪೊಲೀಸ್ ಸ್ಟೇಷನ್ ಆಗಲಿ, ಆಸ್ಪತ್ರೆ ಆಗಲಿ, ಯಾವ್ದು ಲಿಮಿಟ್ಸ್ ಬರುತ್ತೆ ಅಂತಲೇ ಗೊತ್ತಿರಲ್ಲ ನಮಗೆ. ಒಂದು ಇನ್ಸಿಡೆಂಟ್ ಆದರೆ ಎಲ್ಲಿಗೆ ಹೋಗಬೇಕು, ಥ್ರೂ ಪ್ರಾಪರ್ ಚಾನಲ್ ಯಾರನ್ನ ಮೀಟ್ ಮಾಡಬೇಕು ಅಂತಲೇ ಗೊತ್ತಿರಲ್ಲ ನಮಗೆ. ಒಂದು ಸಹಾಯ ಮಾಡಬೇಕಾದ್ರೆ ಯಾರಿಗೆ ಸಹಾಯ ಮಾಡಬೇಕು ಅಂತ ಗೊತ್ತಿರಲ್ಲ. ತೋರ್ಪಡಿಕೆಗೋಸ್ಕರ ಮಾಡ್ತೀವಿ. ಈಗ ಕರೆದು ಊಟ ಹಾಕ್ತೀವಿ, ಎಲ್ಲ ಇರೋರಿಗೆ ಹಾಕ್ತೀವಿ, ಅವರೆಲ್ಲ ಅರ್ಧ ತಿಂದು ವೇಸ್ಟ್ ಮಾಡ್ತಾರೆ. ಅದ್ರ ಬದಲು ಅನಾಥ ಮಕ್ಳು ಇರ್ತಾರೆ. ಇದ್ರ ಬಗ್ಗೆ ನೀವು ಚೇಂಜಸ್ ನ ತರಬೇಕು ಅಂತ ನಿಮಗೆ ಅನ್ಸುತ್ತೆ? 100% ನಾವು ಮತ್ತೆ 90s ಗೆ ಬ್ಯಾಕ್ ಹೋಗ್ಬೇಕು ಅಂತ ನಿಮಗೆ ಅನಿಸ್ತಾ ಇದೆ? ಹೋಗಬಾರ್ದು, 90s ಬ್ಯಾಕ್ ಹೋಗಬಾರ್ದು. ಈಗ ಇರೋದ್ರಲ್ಲೇನೆ ಅದನ್ನು ಅಳವಡಿಸ್ಕೋಬೇಕು. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವ್ರು ಬರುವಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಓಡಾಡ್ತಾರೆ ಅನ್ಸುತ್ತೆ. ಈ ಕಡೆ ಬರಬೇಕು. ಇಲ್ಲ, ಇಲ್ಲಿ ಬನ್ನಿ ಸರಿ, ಅವ್ರ ಹತ್ರ ತುಂಬ ಮೆಮೊರೀಸ್ ಇದೆ. ಅವರಿಬ್ಬರು ಬರ್ತಾರೆ, ಅವ್ರ ಹತ್ರ ಮಾತಾಡಿ. ಅಲ್ಲ, ಮಾತಾಡ್ತಾರೆ ಸರ್. ವಿಡಿಯೋ ಮಾಡ್ತಾ ಇದ್ದೀರಾ? ನೀವು ಏನು ಶುರುನೇ ಮಾಡಿಲ್ಲ. ಇಲ್ಲ, ಅದೆಲ್ಲ ಸಸ್ಪೆನ್ಸ್ ಆಗಿರ್ಬೇಕು. ಸಸ್ಪೆನ್ಸ್ ಆಗಿರ್ಬೇಕು ಅಂತ. ಓಕೆ, ಹಾಯ್ ಮ್ಯಾಮ್. ಹಾಯ್, ಬನ್ನಿ. ಇವರಿಬ್ಬರು ಕೂಡ ಅಷ್ಟೇ, ಇವ್ರ ಹತ್ರ ಇದೆ. ಮ್ಯಾಮ್ ಇಲ್ಲಿ ನಿಂತ್ಕೊಂಡ್ಬಿಡಿ. ಮ್ಯಾಮ್ ನೀವು ಬಂದ್ಬಿಡಿ. ಇಲ್ಲ ಪರವಾಗಿಲ್ಲ. ಇವತ್ತಿನ ಶುರು ಮಾಡ್ತಾ ಇದ್ದೀನಿ 90s Kids Diaries ಅಂತ ಹೊಸ ಚಾನಲ್. ಮ್ಯಾಮ್ ನಿಮ್ಮ ಪರಿಚಯ, ಹೆಸರು? ನನ್ನ ಹೆಸರು ಅರುಣಾ ಅಂತ ಹೇಳಿ. ನಾವು ಬೇಸಿಕಲಿ ಮ್ಯಾಂಗ್ಳೂರು, ಕಾಸರಗೋಡು. ಓಕೆ, ನನ್ನ ಹೆಸರು ಚಂದ್ರ ಅಂತೇಳಿ. ನಾವು ಕೂಡ ಸೇಮ್ ಪ್ಲೇಸ್ ಅಂದರೆ ಕಾಸರಗೋಡು. ಓಕೆ, ನಮ್ಮದು ಸೇಮ್ ಪ್ಲೇಸ್ ಕುಂದಾಪುರ. ಬೆಂಗಳೂರಿಂದ ಕೋಳಿ ಎಲ್ಲ ಬರುತ್ತೆ. ಇಲ್ಲ ಸರ್, ನಾನು ಮದುವೆ ಆಗಿದ್ದು ಕುಂದಾಪುರ, ಅವರು ಕುಂದಾಪುರದವರು. ಸೊ ಓಕೆ, ಮಾತಾಡಿ ಸರ್. ಸರ್, ಇವಾಗಿನ ಜನ್ರೇಷನ್ಗೆ ಸೊ ನೀವು ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ? ಹಾಗೆಯೇ ನಿಮ್ಮ ಬಾಲ್ಯದ್ದು ಒಂದು ಸಿಹಿ ನೆನಪನ್ನು ಶೇರ್ ಮಾಡ್ಕೊಳ್ಳಿ. ಅಂದರೆ ಇವಾಗಿನ ಜನ್ರೇಷನ್ಗೆ ನಾನು ಏನು ಮೆಸೇಜ್ ಕೊಡೋಕ್ಕೆ ಅಂದರೆ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಸೊ ಇವಾಗ ಅಂದರೆ ನೋಡಿ, ನಾವೆಲ್ಲ ಎಜುಕೇಷನ್ ಮಾಡೋ ಟೈಮಲ್ಲಿ ನಮಗೆ ಮೊಬೈಲ್ ಆಗಲಿ ಅದೆಲ್ಲ ಇರಲಿಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ನಮಗೆ ನೇಚರ್ ಜೊತೆನೇ ನಾವು ಈ ಥರ ನೇಚರ್ ಜೊತೆನೇ ಬೆಳೆದವರು. ಸೊ ಈಗಿನ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಏನು ಮಾಡಬೇಕಂದ್ರೆ ಒಂದು ಸರ್ತಿ ಈ ಥರ ನೇಚರ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ತೋರಿಸ್ಬೇಕು. ಸೊ ಏನೆಲ್ಲ ಇದೆ ಹಿಂಗೆ ಅಂತೇಳಿ. ಅವಾಗ ಏನಾಗುತ್ತೆ ಅಂದರೆ ಅವರು ಮೊಬೈಲ್ ಅಡಿಕ್ಷನ್ಗಿಂತ ಈ ಥರ ನೇಚರ್ಗೆ ಅಡಿಕ್ಷನ್ ಆಗ್ತಾರೆ. ಅವರು ನ್ಯಾಚುರಲ್ ಆಗಿ ಬೆರೀತಾರೆ. ಸೊ ಅದೊಂದು ನನ್ನೊಂದು ಕಡೆಯಿಂದ ಒಂದು ಚಿಕ್ಕ ಮೆಸೇಜ್. ಓಕೆ ಸರ್, ಮೊಬೈಲ್ಗೂ ಹಾಗೆ ಮುಂಚೆ ನೀವು ಟಿವಿ ನೋಡ್ತಾ ಇದ್ವಿ ಗೊತ್ತಾ, ನಮ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ, ಅದ್ರದ್ದು ಸ್ವಲ್ಪ ಅನುಭವ ಶೇರ್ ಮಾಡ್ಕೊತೀರಾ? ಇವಾಗ ನಮಗೆ ಟಿವಿ ಅಂದರೆ ನಮ್ಮ ಮನೆ ಟಿವಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಪಕ್ಕದ ಮನೆಗೆಲ್ಲ ಟಿವಿ ನೋಡೋಕ್ಕೆ ಹೋಗ್ತಿದ್ದೆವು. ಸೊ ಆ ಟಿವಿ ಮೆಮೊರಿ ಹೇಳೋಕೆ ಆಗಲ್ಲ, ಯಾಕಂದರೆ ಟಿವಿ ಇಲ್ಲದ ಕಾರಣ. ಯಾಕಂದರೆ ಆ ಟೈಮಲ್ಲೆಲ್ಲ ನಮ್ಗೆ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು. ಸೊ ಆವಾಗ ಟಿವಿಯಲ್ಲಿ ಇರಲಿಲ್ಲ.
ಸೊ ನಾವು ಟಿವಿ ನೋಡಿಲ್ಲ. ಸರ್ ಬೇರೆಯವ್ರ ಮನೆ ಟಿವಿ ನೋಡಕ್ ಹೋಗ್ತೀವಿ ಬೇರೆಯವರ ಮನೆಗೆ ಅವಾಗ ಅವ್ರ ರಿಯಾಕ್ಷನ್ ಹೇಗಿರ್ತೀವಿ? ಅಲ್ಲ ಬೇರೆಯವರ ಮನೆಗೆ ಟಿವಿ ನೋಡೋಕೆ ಹೋಗೋ ಸಂದರ್ಭಗಳು ಏನಂದರೆ ಕೆಲವು ಟೈಮಲ್ಲಿ ಇವಾಗ ನಮಗೆ ಫೇವ್ರೇಟ್ ಆಗಿರುವಂಥ ಕೆಲವು ಚಾನಲ್ಸ್ ಆಗಲಿ ಕೆಲವು ಪ್ರೋಗ್ರಾಮ್ ಆಗಲಿ ನೋಡಬೇಕಾಗುತ್ತೆ. ಅವಾಗ ಅವ್ರೇನು ಮಾಡ್ತಾರೆ ಅಂದರೆ ಅವ್ರಿಗೆ ಫೇವ್ರೇಟ್ ಆಗಿ ಮಾತ್ರ ಇಡ್ತಾರೆ. ಸೊ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಹಂಗಾಗಿ ನಾವು ಏನು ಮಾಡ್ತೀವಿ, ಆಫ್ ಮಾಡೋದೆಲ್ಲ ಮಾಡ್ತಿದ್ರು. ಸೊ ಹಂಗಾಗಿ ನಾವು ಜಾಸ್ತಿ ಹೋಗಿಲ್ಲ, ಮತ್ತೆ ನಾವೇ ಪ್ರಯತ್ನ ಪಟ್ಟು ಒಂದು ಟಿವಿ ಕರೆದು ಎಲ್ಲ ಮಾಡಿಬಿಟ್ಟು ಮತ್ತೆ ನಾವು ಆಕಾಶವಾಣಿ ಎಲ್ಲ ಟೇಪ್ ರೆಕಾರ್ಡ್ ಅವೆಲ್ಲ ಅವಾಗೆಲ್ಲ ಇತ್ತು. ಈ 90s ಕಿಡ್ಸ್ ಹೇಗೆಂದರೆ ಲೈಕ್ ಅವ್ರು ಚಿಕ್ಕ ಏಜಿನಿಂದಲೂ ಕೆಲಸಕ್ಕೆ ಹೋಗ್ತಾ ಇದ್ರು. ಪಕ್ಕದ ಮನೆಗೆ, ಬ್ರಾಹ್ಮಿನ್ಸ್ ಮನೆಯವ್ರಿಗೆ ಎಲ್ಲರ ಮನೆಗೆ ಹೋಗಿ ಕೂಡ ಕೆಲಸ ಮಾಡಿ ಅವರು ಸ್ಕೂಲ್ಗೆ ಹೋಗುವ ಚಿಕ್ಕ ಚಿಕ್ಕ ಪಾಕೆಟ್ ಮನಿ ಕೂಡ ಇವಾಗಿನ ಪ್ಯಾರೆಂಟ್ಸ್ ಏನು ಪಾಕೆಟ್ ಮನಿ ಅಂತ 1000 5000 ಕೊಡ್ತಾ ಇದ್ದಾರೆ. ಸೇಮ್ 90s ಕಿಡ್ಸಿಗೆಲ್ಲ ಪಾಕೆಟ್ ಮನಿ ಅಂತ ಅವರೇ ಅರ್ನ್ ಮಾಡ್ತಾ ಇದ್ರು. ಸೊ ಆ ಟೈಮಲ್ಲಿ ನಮ್ಮ ಊರ ಕಡೆ ಎಲ್ಲ ಅವರಿಗೆ ಪಾಕೆಟ್ ಮನಿ ಅಂತ ಯಾರು ಕೊಡ್ತಾ ಇರಲಿಲ್ಲ. ಆ್ಯಂಡ್ ಟಿ ವಿಸ್ ರೇಡಿಯೋಸ್ ಎಲ್ಲ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಯಾಕಂದರೆ ಈ ಥರ ಮನೇಲಿ ಈ ಥರ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುವಾಗ ನಾವು ಕೂಡ ಸಪೋರ್ಟ್ ಮಾಡೋದು. ಸೊ ಅದಕ್ಕೋಸ್ಕರ ನೀವು ಹೇಳಿದ್ರಲ್ಲ ಇವಾಗಿನ ಕಿಡ್ಸ್ ಮತ್ತು ಆವಾಗಿನ ಕಿಡ್ಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ. ಆವಾಗ ಈ ಥರ ಎಲ್ಲ ಇಲ್ಲ. ನಮಗೇನಂದರೆ ಒಂದು 10 ರೂಪಾಯಿ ಎಲ್ಲ ಸಿಗ್ಬೇಕಾದ್ರೆ ತುಂಬ ಕಷ್ಟ ಇತ್ತು. ಇವಾಗ 90s ಕಿಡ್ಸ್ ಬಿಫೋರ್ ದ್ಯಾಟ್ ಎಲ್ಲ ಅವ್ರು ಏನು ಮಾಡ್ತಾರೆ ಕಲ್ಚರು ಆಮೇಲೆ ಫೆಸ್ಟಿವಲ್ಸ್ ನಾವೆಲ್ಲ ಯೂಸ್ ಟು ದ್ಯಾಟ್. ಕರೆಕ್ಟ್ ಅಲ್ವಾ? ಅಂದರೆ ನಮಗೆ ನಮ್ಮ ಹಬ್ಬ ಹರಿದಿನ ಆ ಥರ. ಬಟ್ ಇವಾಗಿನ ಮಕ್ಕಳು ಏನಂದರೆ ಪಬ್ ಬಾರು ಅದೆಲ್ಲ ಇವಾಗ ಚಿಕ್ಕ ಯಾಕಂದ್ರೆ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಬಿಕಾಸ್ ಮೊಬೈಲ್ ಚಿಕ್ಕ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆದರೆ ಇವಾಗ ಟೀನೇಜರು ಬಾರ್ ಪಬ್ಗೆ ಅಂತ ಅಡಿಕ್ಟ್ ಆಗಿದ್ದಾರೆ. ಸೊ ಆ ಥರ ಒಂದು ತುಂಬ ಡಿಫ್ರೆಂಟ್. ಕರೆಕ್ಟ್. ಹಾಂ, ಆ ಥರ ಒಂದು ಡಿಫ್ರೆನ್ಸ್. ಓಕೆ, ಥ್ಯಾಂಕ್ ಯು. ಸರ್ ನಿಮ್ಮ ಫೇವ್ರೆಟ್ ಗೇಮ್? ನಮ್ದು ಫೇವ್ರೇಟ್ ಗೇಮ್ ಅಂದ್ರೆ ನಮ್ದು ಗೋರಿ ಕುಟ್ಟಿದೊಡ್ಡ ಅಂತ ಆಡ್ತಿದ್ದೆವು, ಮತ್ತೆ ಲಗೋರಿ ಆಡ್ತಿದ್ದೆವು. ನಮ್ದು ಫೇವ್ರೇಟ್ ಅಂದ್ರೆ ಅದೇ ಲಗೋರಿ. ಅಂದ್ರೆ ನಾವು ನಮ್ಮ ಎಲ್ಲ ಅಂದ್ರೆ ಸಂಬಂಧಿಕರೆಲ್ಲ ಬರ್ತಿದ್ರು, ಅವರ ಮಕ್ಕಳೆಲ್ಲ ಸೇರ್ಬಿಟ್ಟು ನಾವು ಲಗೋರಿ ಆಟ ಆಡ್ತಿದ್ದೆವು. ಮತ್ತೆ ಯಾರಿಗಾದ್ರೂ ಹೊಡೆದಿದ್ದೀರಾ? ಇಲ್ಲ ಯಾರು ಹೊಡೆದಿಲ್ಲ. ನಾವು ಆವಾಗೆಲ್ಲ ಸ್ವಲ್ಪ ಸೈಲೆಂಟ್ ಇದ್ದೆವು. ಈಗ ಸ್ವಲ್ಪ ಸ್ವಲ್ಪ ಅಂದ್ರೆ ಇವಾಗ ಫುಲ್ ಸೈಲೆಂಟ್ ಆಗ್ಬಿಟ್ಟವ್ರು. ಅಲ್ಲ ಇವಾಗ ಏನಂದ್ರೆ ನಮಗೆ ಯಾವುದು ಬೇಕು ಎಲ್ಲ ನಮಗೆ ಅಂದ್ರೆ ಆ ತೆಗಲುವಂಥ ಕೆಪಾಸಿಟಿ ಕೊಟ್ಟಿದ್ದಾರೆ ದೇವರು. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಇವಾಗ ಸ್ವಲ್ಪ ವೈಲೆಂಟ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಪ್ಪನ ಜೇಬಲ್ಲಿ ದುಡ್ಡೇ ಇರ್ತಿಲ್ಲ. ಅದಕ್ಕೋಸ್ಕರ ಅಮ್ಮನ ಮತ್ತೆ ಅಪ್ಪನ ಇಬ್ಬರದ್ದು ಫೇವ್ರೇಟ್ ಮಗ. ಅವ್ರ ಕೈಯಲ್ಲೇ ಇದೆ ಮ್ಯಾಮ್, ಅವ್ರ ಕೈಯಲ್ಲೇ ಇದೆ. ಅದಲ್ಲ, ಇನ್ನೊಂದಿದೆ ಕಪ್ಪು ಪಡ. ಅದು ಇಲ್ಲಿ ಸಿಗ್ತಾ ಇತ್ತಾ? ತೋರಿಸ್ಬಿಡಿ ಹಾಗೆ ಸ್ವಲ್ಪ ಕ್ಯಾಮ್ರಾಗೆ. ಸೊ ಇದು ನಿಮ್ಮ ಪ್ರಯತ್ನಕ್ಕೆ ತುಂಬಾ ನಮ್ಮ ಕಡೆಯಿಂದ ಸಪೋರ್ಟ್ ಇದ್ದು, ಯಾಕಂದ್ರೆ ನಾವು ಕೂಡ ಒಂದು ಬ್ಲಾಗಿಂಗ್ ಚಾನೆಲ್ ಎಲ್ಲ ಮಾಡ್ತಿದ್ದೇವೆ. ಸೊ ಇವರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೀಟ್ ಮಾಡಿಕ್ಕೆ ತುಂಬಾ ಖುಷಿ ಆಯ್ತು. ಹಾಗೆ ನಿಮ್ಮ ಅನುಭವ ಶೇರ್ ಮಾಡ್ಕೊಂಡಿದ್ದಕ್ಕೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಸ್ ಗೈಸ್, ನೋಡಿದ್ರಲ್ವಾ 90s ಕಿಡ್ಸ್ ಯಾವ ರೀತಿ ಮಾತಾಡಿದ್ರು ಅಂತ. ಸ್ಟಾರ್ಟಿಂಗ್ ನಾನು ನಿಜವಾಗ್ಲೂ ಭಯ ಆಗ್ತಾ ಇತ್ತು, ಹೇಗಪ್ಪ ಹೋಗಿ ಕೇಳೋದು ಅಂತ. ಎಲ್ಲ ಹೊಸ ಅನುಭವ ಆಗಿತ್ತು ನನಗೆ ಇವತ್ತು. ಯಾವುದೂ ಕೂಡ ರೆಡಿ ಮಾಡ್ಕೊಂಡು ಹೋಗಲಿಲ್ಲ. ಯಾವ ರೀತಿ ಕ್ವಶನ್ ಕೇಳಬೇಕು ಅಂತ ಮುಂಚೆನೇ ಪ್ರಿಪೇರ್ ಆಗಿ ಹೋಗಬೇಕಾಗಿತ್ತು. ನಾನು ಸಡನ್ನಾಗಿ ಹೋಗಿ ಮಾತಾಡಿಸ್ದೆ. ಫಸ್ಟ್ ಡೇ ಅಲ್ವಾ, ಸೊ ತುಂಬ ನರ್ವಸ್ ಕೂಡ ಆಗ್ತಾ ಇದ್ದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಪ್ಲೀಸ್ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಎಸ್ ಗೈಸ್, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು 90s ಕಿಡ್ಸ್ ಸ್ಟೋರಿಗಳ ಜೊತೆ ಮತ್ತೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಹಾಗೆ ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಕೀಪ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.